ಯಾರೇ ಮೇಲೆ ಆರೋಪಗಳು ಬರೋದು ಬೇರೆ, ಅದು ಕೋರ್ಟಲ್ಲಿ ಸಾಕ್ಷ್ಯಾಧಾರಗಳ ಮೂಲಕ ಸಾಬೀತಾಗೋದು ಬೇರೆ. ಮೋಕ್ಷಿತಾ ಅವರ ವಿಚಾರದಲ್ಲಿ ಕೋರ್ಟಿಂದಾನೇ ಆ ಕೇಸ್ ಖುಲಾಸೆ ಆಗಿದೆ. ಅವರು ನಿರಪರಾಧಿ ಅಂತ ಕೂಡ ನಿಜಾಗಿದೆ. ನೋವೇನು ಗೊತ್ತಾ, ಆಕೆ ಎಲ್ಲೋ ನಾರ್ಮಲ್ ಆಗಿ ಸೀರಿಯಲ್ ಮಾಡ್ತಿದ್ದಾಗಲೋ ಅಥವಾ ಮನೇಲಿ ಕೂತಿದ್ದಾಗಲೋ ಅದು ಬಂದಿರೆ ಯಾರೂ ಕೇಳ್ತಿಲ್ಲ ಸರ್. ಇದು ಹೆಂಗೆ ಅಂದರೆ ಆಪೋಸಿಟ್ ಅವ್ರು ಕೂತ್ಕೊಂಡು ಹುಡುಕಿ ಅದನ್ನ ಡಿಗ್ ಮಾಡಿ 10 ವರ್ಷದಿಂದ ಅಂದರೆ ಈಗ ವೈರಲ್ ಮಾಡಿ ತೇಜೋವಧೆಗೆ ಇಳಿತಾರಲ್ಲ, ಇದು ನನ್ನ ಸೀಸನ್ಲಿ ಯಾರೂ ಮಾಡಿಲ್ಲ ಸರ್. ನನ್ನ ಸೀಸನ್ಲಿದ್ದ ಅಷ್ಟು ಜನ ಕಂಟೆಸ್ಟೆಂಟ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಯು ಪೀಪಲ್ ಆರ್ ವೆರಿ ಸ್ಪೆಷಲ್. ನಾನು ಗೆಲ್ಲಿ ಸರ್ ಸೋಲ್ಲಿ ಇಂಥದ್ದು ಯಾವುದೂ ಮಾಡಿಲ್ಲ ಸರ್. ಈ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ರೇಂಜ್ಗ ಪಾಪ ಅವಳು ಒಂದು ಹುಡುಗಿ ಸರ್, ಏನೋ ಆಗೋಗಿತ್ತು, ಏನಾಯಿತು ಸರ್, ಕುಲಾಸೆ ಬಂದಮೇಲೆ ನಾವು ಒಪ್ಕೋಬೇಕು. ಇಫ್ ಯು ರೆಸ್ಪೆಕ್ಟ್ ಲಾ, ನಾನು ನ್ಯಾಯಾಂಗ ವ್ಯವಸ್ಥೆನ ಗೌರವಿಸ್ತೀನಿ ಅಂದಾಗ ಮುಗಿದೋಯ್ತು, ಆಯಿತು. ಆಮೇಲೆ ಏನೋ ಬಂತು, ಬಟ್ ತೀರಾ ಅದನ್ನು ಡ್ಯಾಮೇಜ್ ಆಗೋಂಗೆ ಅದನ್ನು ಎಲ್ಲ ಸೋಷಿಯಲ್ ಮೀಡಿಯಾಗೆ ಹಂಚುವಂಥ ಇನ್ನೊಂದು ಆಪೋಸಿಟ್ PR ಟೀಮ್ ವರ್ಕ್ ಮಾಡುತ್ತೆ ಅಂದರೆ ಎಲ್ಲಿಗೋಯ್ತಿದ್ರಿ? ಎಥಿಕ್ಸ್ ಎಲ್ಲ ಹೋಗ್ತಾ ಇದೆ. ಇದೆಲ್ಲ ಒಂಥರ ಕೇರಳ ಪೊಲಿಟಿಕ್ಸು ಅಥವಾ ಹೈದರಾಬಾದು ತೆಲಂಗಾಣದಲ್ಲಿ ನಡೀತಾ ಇದೆಯಲ್ಲ ಪೊಲಿಟಿಕ್ಸು. ವ್ಯಕ್ತಿ ಮೇಲೆ ಜಿದ್ದು ಬೀಳ್ತಲ್ಲ, ಆ ಥರ ಮಾಡಬೇಡ್ರಿ. ಅವಳು ಒಂದು ಹುಡುಗಿನೇ, ಅವಳು ಮೋಕ್ಷಿತಾನು, ನಂಗೆ ಆಕೆ ಪರಿಚಯ ಇಲ್ಲ. ಬಟ್ ಆ ಒಂದು ತೀರಾ ವೈಯಕ್ತಿಕವಾಗಿ ತೇಜೋದಕ್ಕೆ ಹೋಗ್ಬಾರ್ದು ಸರ್. ಇದು ನನಗೆ ಒಂಥರ ಅನಿಸ್ತು. ಬಟ್ ಒಳ್ಳೇದಾಗಲಿ, ಬಂದಮೇಲೆ ಅಟ್ಲೀಸ್ಟು ಜನ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಅಂದಾಗ ಆ ಪ್ರೀತಿಗೆ ಆಕೆ ಅದನ್ನ ಅನುಭವಿಸ್ಲಿ, ಆ ಪ್ರೀತಿಗೆ ತಕ್ಕಂತೆ ಬದುಕಿ ಹೊಸ ಜೀವನ ಕಟ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ ಸರ್. ಇದಂತೂ ನಿಜ. ಬಟ್ ಈಗೆಲ್ಲ ಏನು ಹೇಳ್ತೀನಿ ಅಂದರೆ ಸರ್, ನಿಜವಾಗ್ಲೂ ಹೇಳ್ತೀನಿ, ಯಾರಾದರೂ ಒಂದು ಸ್ಟೇಜ್ ನೆಕ್ಸ್ಟ್ ಹೋಗ್ತಾರೆ ಅಂದರೆ ಇನ್ನೇನು ಇಟ್ಕೊಂಡು ಕಾಂಟ್ರವರ್ಸನ್ನು ತಿರುಗಿಸೋಷ್ಟು ಪ್ರಪಂಚ ಕೆಟ್ಟೋಗಿದೆ. ಎಲ್ಲರಿಗೂ ಬದುಕು ಹಾಕಿದೆ ಸರ್. ತುಂಬ ಶ್ರೇಷ್ಠ ನನ್ನ ಮಗ ಯಾವನಿದಾನ ಬೋಳಿ ಮಗನ ತೋರಿಸಿ ಸರ್, ನಾನೊಬ್ಬನೇ ಶ್ರೇಷ್ಠ ಅಂತ ಒಬ್ಬ ಬೋಳಿ ಮಗನ ತೋರಿಸಿ, ನಾನು ಆಗ ಎಲ್ಲವನ್ನು ಒಪ್ಕೋತೀನಿ. ನಮ್ಗೆಲ್ಲರದ್ದು ಗೊತ್ತಾಗ್ತಿದೆ, ಪ್ರತಿಯೊಬ್ಬರಿಗೂ 2 ಮುಖ ಇರುತ್ತೆ. ಸಮಯ ಸಂದರ್ಭಕ್ಕೆ ತಕ್ಕನಾಗಿ ಇನ್ನೊಂದು ಮುಖ ಓಪನ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಇರ್ತಕ್ಕಂಥ ವಿಚಾರ. ಎಸ್, ಲೆಟ್ಸ್ ಫರ್ಗೆಟ್ ದಟ್. ಮತ್ತೊಂದು ಪ್ರಶ್ನೆಗೆ ಹೋಗೋಣ. ಮುಂಚೆ ಒಂದು ವರ್ಡ್ ಹೇಳ್ತೀನಿ, ಪ್ರಪಂಚದಲ್ಲಿ ಒಳ್ಳೆಯವನು ಕೆಟ್ಟವನು ಅಂತಲೇ ಇಲ್ಲ ಸರ್. ಕಳ್ಳ ಕಡಿಮೆ ಕಳ್ಳ, ಸಿಕ್ಕಾಕೊಂಡವನು ಕಳ್ಳನ ಮಗ, ಸಿಕ್ಕಾಕೊಂಡವನು ಪೆಗ್ನನ್ ಮಗ, ಸಿಕ್ಕಾಕೊಳ್ಳದೆ ಇರ್ತಾರಲ್ಲ ಅವನು ಡೌನನ್ ಮಗ. ಸಿಕ್ಕಾಕೊಂಡ ಬೇರೆ ನೋಡಿ, ನಾನು ಸಿಕ್ಕಾಕೊಳ್ಳಿಲ್ಲಪ್ಪ ಅಂತ, ಅದು ನಾನು ಮಾಡ್ತಾರೆ ಡವ್. ಅದು ಸಿಕ್ಕಾಕೊಂಡವನು ಪೆಗ್ನನ್ ಮಗ, ಅವ್ನು ಗೊತ್ತಾಗದೆ ಸಿಕ್ಕಾಕಬಿಟ್ಟ ಅಷ್ಟೇ. ಅದರಿಂದ ಪ್ರಪಂಚದಲ್ಲಿ ಯಾವ ಮಗನೂ ಒಳ್ಳೆಯವನು ಅಂತ ಇಲ್ಲ. 7 ಕೋಟಿ ಕನ್ನಡಿಗರು 150 ಹೋಲ್ಗಳಿರುತ್ತೆ. ಸೊ ಅದರಿಂದ ಬಿಟ್ಬಿಡಿ ಅದೆಲ್ಲ ಡಿಗ್ ಮಾಡೋದು. ಅದ್ರ ಹೊರತಾಗಿ ಎಲ್ರಿಗೂ ಒಳ್ಳೇದಾಗಲಿ. ಇನ್ಯಾರ್ದು ನೀವು ಕೇಳೋದಾದ್ರೆ ಎಸ್, ಮತ್ತೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡೋದಾದ್ರೆ ಹನುಮಂತು ಅವರಿಗೆ ರಿಯಾಲಿಟಿ ಶೋಗಳು ಹೊಸ್ತಲ್ಲ, ಈ ಥರ ಶೋಗಳು ಹೊಸ್ತಲ್ಲ. ಅವ್ರು ಆಲ್ರೆಡಿ ಒಂದಷ್ಟು ಶೋಗಳನ್ನ ಫೇಸ್ ಮಾಡಿರ್ತಕ್ಕಂಥವ್ರು, ಕನ್ನಡಿಗರ ಮನೆಗಳನ್ನು ಗೆದ್ದಂಥ ವ್ಯಕ್ತಿ. ಅವರು ಕೂಡ ಈಗ ಬಿಗ್ ಬಾಸಲ್ಲಿ ಫಿನಾಲೆವರೆಗೂ ಬರ್ತಾ ಇದ್ದಾರೆ. ಸೊ ನಿಮಗೆ ಜನರಲ್ ಆಗಿ ಎಪಿಸೋಡ್ಸ್ನ ನೋಡಿದಾಗ ಹನುಮಂತು ತುಂಬ ಮುಗ್ಧ ಅನಿಸ್ತಾರ ಅಥವಾ ತುಂಬ ಜಾಣತನದಿಂದ ಏನು ಆಟ ಆಡ್ತಿದ್ದಾನೆ ಅಂತ ಅನಿಸ್ತಾ? ಹನುಮಂತಿಗೆ ಫಸ್ಟ್ ಆಫ್ ಆಲ್ ಒಳ್ಳೇದಾಗಲಿ ಅಂತ ನಾನು ಹೇಳಿದ್ರ ಜೊತೆಗೆ ಒಂದು ಮಾತು ಹೇಳ್ತೀನಿ ಸರ್. ನಾನು ಬಿಗ್ ಬಾಸ್ ಗೆದ್ದಾಗ ನೀವು ನನ್ನ ಅವಾಗೇ ಭೇಟಿ ಮಾಡಿದ್ರಿ, ಅವಾಗಿಂದ ನೀವು ಫ್ರೆಂಡ್. ಅವಾಗಿದ್ದ ಮುಗ್ಧತೆ ಈಗಿದೆಯಾ? ಈಗ ಪ್ರಪಂಚ ನೋಡಿದ ಬುದ್ಧಿವಂತಿಕೆ, ಪ್ರಳಯಾಂತಿಕತೆ ಎರಡೂ ನನಗಿದೆ. ಸೊ ಹಾಗೆ ಶೋ ಮಾಡ್ತಾ ಮಾಡ್ತಾ ಮೆಚುರಿಟಿ ಬರ್ತಾ ಹೋಗುತ್ತೆ. ಆ್ಯಂಡ್ ಆಟದ ವೈಕಲ್ ಆತ ಆಡ್ಕೊಂಬರ್ತಿದ್ದಾನೆ. ನಂಗೆ ಹನುಮಂತದ್ದು ಒಂದು ಗುಣ ಬಹಳ ಇಷ್ಟ ಆಗಿದ್ದೇನೆಂದರೆ, ತೀರಾ ಎಕ್ಸೈಟ್ ಆಗಿ ಯಾರನ್ನೋ ತೇಜೋವಧೆಗಿಳಿಯೋದು, ಡ್ಯಾಮೇಜ್ಗಿಳಿಯೋದು ಮಾಡೇ ಇಲ್ಲ. ನನಗೆ ಆ ಗುಣ ಇಷ್ಟ ಆಯಿತು. ಅಥವಾ ಮುಗ್ಧ ಅಲ್ವ, ಅದು ಪಕ್ಕಕ್ಕಿಡಿ. ಯಾಕೆಂದ್ರೆ ಜನ ನೋಡ್ತಾರೆ, ಜನ ಡಿಸೈಡ್ ಮಾಡ್ತಾರೆ, ಹೂ ಆಮ್ ಐ ಟು ಡಿಸೈಡ್. ಬಟ್ ನನಗೊಂದು ಇಷ್ಟ ಆಗಿದೆ ಏನಂದರೆ, ಎಲ್ಲೂ ತನ್ನ ಅತಿಯಾದ ಅಗ್ರೆಷನಿಂದ ಇನ್ಯಾರನ್ನೋ ತೇಜೋವಧೆಗೆ ಪದಗಳಲ್ಲಿ ಯಾರನ್ನೂ ನೋವು ಮಾಡಿದೆ ಆತ ಆಡ್ಕೊಂಬಂದಿದ್ದಾನೆ. ನಾವು ಅದನ್ನು ಗೌರವಿಸ್ಬೇಕು. ಯಾಕೆಂದರೆ ನಾವೆಲ್ಲ ಹಂಗಿರಲಿಲ್ಲ. ನಮ್ಮದ್ರಲ್ಲಿ ಅಟ್ಲೀಸ್ಟ್ ರೇಗಿದ್ರು ನೆಕ್ಸ್ಟು ನಾನು ಯಾರ ಜೊತೆ ಜಗಳ ಆಡಿ ಊಟ ಮಾಡಿಲ್ಲ ಅಂದರೆ ನನಗೆ ಬಂದು ಊಟ ಮಾಡಿಸೋರು ಬಲವಂತವಾಗಿ. ನಮ್ಮ ಸೀಸನ್ ಹಂಗಿತ್ತು. ಅಂದರೆ ಒಂದು ಫ್ಯಾಮಿಲಿ ಅನ್ನೋ ಬಾಂಡಿಂಗ್ ಹಂಗಿತ್ತು. ಅದೆಲ್ಲ ಆಯಿತು. ಬಟ್ ಹನುಮಂತು ಕೂಡ, ಅವರು ಕೂಡ ತುಂಬ ಚೆನ್ನಾಗಿ ರಿಯಾಲಿಟಿ ಶೋ ನೋಡ್ಕೊಂಬಂದಿಂದ ನಾನು ಅದೆಲ್ಲ ಒಪ್ಪಲ್ಲ. ಆದರೆ ಒಂದು ಮಾತ್ರ ಹೇಳ್ತೀನಿ, ಆತನಲ್ಲಿ ಒಂದು ಪೇಷನ್ಸ್ ಇದೆ. ಆ ಪೇಷನ್ಸ್ ಇಲ್ಲಿ ತನಕ ತೊಗೊಂಬಂದಿದೆ. ನನಗೆ ತುಂಬ ಇಷ್ಟವಾದ ಗುಣ. ಹಾಡಿಕೊಂಡು ಕೆಲವ್ರಿಗೆ ಹಾಡಲ್ಲೇ ಟಾಂಗ್ ಕೊಟ್ಟಿರೋದು ನೋಡಿದ್ದೀನಿ. ಅದರಲ್ಲೂ ಕೂಡ ಬುದ್ಧಿವಂತಿಕೆ ನಂಗೆ ಇಷ್ಟ ಆಯಿತು. ನಂಗೆ ಹಂಗಿದ್ರೆ ತುಂಬ ಮೆಚ್ಚುಗೆ ಆಗ್ತಾರೆ ಅವರು. ಮತ್ತೊಂದು ಕಡೆ ಒಂದು ಅಲೆ ಎದ್ದಿದೆ, ಹನುಮಂತು ಅವ್ರಿಗೆ ಯಾವುದೋ ಒಂದು ಬೇರೆ ಚಾನಲಲ್ಲಿ ಬೇರೆ ಒಂದು ಶೋಗೆ ಕರೆಸಿದ್ರಂತೆ. ಅವ್ರಿಗೇನು ಕೊಟ್ಟಿಲ್ವಂತೆ, ಅಂದರೆ ಆರ್ಥಿಕವಾಗಿ ಅದನ್ನ ಸದೃಢ ಮಾಡಿಲ್ಲಂತೆ. ಹಾಗಾಗಿ ಅವರು ಬೇಸರ ಮಾಡಿಕೊಂಡು ಒಂದು ವಿಡಿಯೋ ಮಾಡಿದರು. ಅದನ್ನು ನೋಡಿಕೊಂಡು ಇವ್ರು ಕರೆಸಿದ್ದಾರೆ. ಸೊ ಅವರು ಫಿನಾಲೆವರೆಗೂ ಹೋಗ್ತಾರೆ, ಐದರ್ ವಿನ್ನರ್ ಆಗ್ತಾರೆ ಇಲ್ಲ ರನ್ನರ್ ಅಪ್ ಆಗ್ತಾರೆ ಅಂತಕ್ಕಂಥದ್ದು ಒಂದು ಅಲೆ ಎದ್ದಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಯಾವುದೇ ಆದರೂ ಅದು ಆತನಿಗೆ ಒಳ್ಳೆಯದಾಗಲಿ. ಆದರೆ ಒಂದು ಮಾತು ಹೇಳ್ತೀನಿ, ಯಾವ ಕಾರ್ಪೊರೇಟ್ ಸಂಸ್ಥೆ ಚಾನಲ್ ಕೂಡ ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಈಗ ನಾನು ಒಂದು ನಿಮಿಷ ನೇರವಾಗಿ ಹೇಳ, ನಾನು DKD ಅಂತ ಒಂದು ಶೋ ಮಾಡಿದೆ. ಇದನ್ನು ಹೇಳೋದಕ್ಕೆ ನೀವು ಈ ವಿಷಯ ಇದು ಶಿವಣ್ಣಂದಾದ್ರಿಂದ ಹಾಕ್ಬೋದು ಇಲ್ವೋ ನೀವು ಡಿಸೈಡ್ ಮಾಡಿ. ನಡೀತಾ ಇತ್ತು, ಒಂದು 12th ವೀಕ್ ನಡೀತಾ. ಇದೊಂದು ಘಟನೆ ಹೇಳ್ತೀನಿ. 12th ವೀಕ್ ನಡೀತಾ, ಪಾಸ್ ಸೈಲೆನ್ಸ್ ಪಾಸ್ ಎಲ್ಲ ಡ್ಯಾನ್ಸ್ ಎಲ್ಲ ಮುಗಿತು. ಇದು ನನ್ನ ವಿದಾಯದ ಭಾಷಣ, ದಯಮಾಡಿ ಎಲ್ಲರೂ ಕೇಳಿ ಅಂತ ಹೇಳಿದೆ. ಶಿವಣ್ಣ ಯಾಕಮ್ಮ ಚೆನ್ನಾಗಿ ಮಾಡ್ತಾ ಇದ್ದೀಯ, ಮಾಡಮ್ಮ ನೀನು ಅಂತ ಹೇಳಿದ್ರು. ಒಂದೇ ಒಂದು ಮಾತು ಹೇಳ್ತೀನಿ, ದಯಮಾಡಿ ಏನು ಬರದೇ ಇರೋನ್ನ 3 ವಾರದಿಂದ ನಂಗೆ ಕಲಿಸಿ, ಡ್ಯಾನ್ಸೇ ಬರಲ್ಲ, ಕಾಲು ಎತ್ತಕ್ಕೆ ಬರೆದಿದ್ದವನ್ನ 12 ವಾರ ತನಕ 12-13 ವಾರ ತನಕ ತೊಗೊಂಬಂತಿದ್ದಾರೆ. ಸಾಕು,
ಅರ್ಹರು ಆಡಲಿ, ಪ್ರಾಮಾಣಿಕರು ಗೆಲ್ಲಲಿ. ಇಲ್ಲಿರೋ ಯಾರು ಫೈನಲ್ ಸ್ಕೋರು ಖುಷಿ ಪಡ್ತಾರೆ, ಯಾಕೆ ನನಗಿಂತ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ವಿನ್ನರ್ಗಿಂತ ಹೆಚ್ಚು ಪೇಮೆಂಟ್ ಆಲ್ರೆಡಿ ನಂಗೆ ಕೊಟ್ಟಿದ್ದಾರೆ, ನಾನು ಅದಕ್ಕೆ ಋಣಿಯಾಗಿದ್ದೀನಿ, ಖುಷಿಯಾಗಿದೆ. ಸೊ ಒಳ್ಳೇದಾಗಲಿ. ಅಲ್ಲಿರೋ ಎಲ್ಲ ಕಂಟೆಸ್ಟೆಂಟ್ಸ್ ನನಗಿಂತ ಚೆನ್ನಾಗಿ ಆಡೋರು ಫೈನಲ್ಸ್ಗೆ ಹೋಗಬೇಕು. ಈಗ ಪ್ರಥಮ ಅಂತ ಒಂದು ಫೈನಲ್ಸ್ ಕೊಟ್ಟವ್ರೆ, ನಾಳೆ ಶೋ ನೋಡೋರ್ಗು ಒಪಿನಿಯನ್ ಬರುತ್ತೆ ಏನಂತಾನೆ, ಅಲ್ಲ ಗುರು ಈ ನನ್ನ ಮಗ ಮಾತಾಡ್ಕೊಂಡು ಫೈನಲ್ಸ್ಗೆ ಹೋಗ್ಬೋದ, ಮಾತಾಡಿಕೊಂಡು ಬಿಗ್ ಬಾಸ್ ಗೆಲ್ಬೋದೇನೋ, ಮಾತಾಡ್ಕೊಂಡು ಯಾವುದೋ ಕಾಮಿಡಿ ಶೋ ಗೆಲ್ಬೋದು, ಮಾತಾಡ್ಕೊಂಡು ಡ್ಯಾನ್ಸ್ ಗೆಲ್ಲಬಾರ್ದು. ಡ್ಯಾನ್ಸ್ ಗೆಲ್ಲೋಕ್ಕೆ ಪ್ರಾಮಾಣಿಕರೇ ಗೆಲ್ಲಬೇಕು ಬಾಸ್. ಆಮೇಲೆ ನೀವು DKಡಿಗೆ 7 ಸೀಸನಿಂದ ಒಂದು ಕಟ್ಟಿದ್ದೀರಾ, ನೀವಾಗಲಿ ರಕ್ಷಿತಾ ಮೇಡಮ್ ಆಗಲಿ ಏನೋ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಇಟ್ಟಿದ್ದೀರಾ, ಅದನ್ನು ಒಂದೇ ಸಲ ಬಂದು ಟಕ್ಕನ್ನು ಒದ್ದಂಗೆ ಆಗೋಯ್ತೆ. ನಾನು ಅದು ಮಾಡಲ್ಲ ಬಾಸ್, ನನ್ನನ್ನು ಆರಾಮಾಗಿ ಮನೆಗೆ ಕಳಿಸ್ಕೊಡಿ. ಇದ್ರ ಮೇಲೆ ನನ್ನ ಕೈಲೂ ಕೆಪಾಸಿಟಿ ಇಲ್ಲ. ಇವರ ಎಲಿಮಿನೇಷನ್ ರೌಂಡಲ್ಲಿ ನನ್ನೇ ಫಸ್ಟ್ ಕನ್ಸಿಡರ್ ಮಾಡಿ. ಬಹುಶಃ ನನಗೆ ಯಾಕೆ ಅನಿಸ್ತೈತೆ ನಾನು ಹೋದ್ರೆ ಉತ್ತಮ, ಪ್ರಾಮಾಣಿಕವಾಗಿ ಅರ್ಹರು ಆಡಲಿ ಅಂತ ಹೇಳಿದೆ. ಅದಾದ ಮೇಲೆ 1 ಮಂತ್ ಆದಮೇಲೆ ನನಗೂ ಪೇಮೆಂಟ್ ಬಂತು, ಯಾವುದು ಮಿಸ್ ಆಗಿಲ್ಲ, ಬರುತ್ತೆ. ಬಟ್ ಅಂದರೆ ಏನಾಗುತ್ತೆ ಅಂದರೆ ಕಾರ್ಪೊರೇಟ್ ಹೆಂಗೆ ನಡೀತೆ ಗೊತ್ತಾ ಸರ್, ಯಾರು ಅರಿವಿರಲ್ಲ. ಅದೆಲ್ಲ ಅರ್ಧ ಸತ್ಯ ಇದೆ. ನಾನು ಹೇಳ್ದಲ್ಲಿ ಇದು ಬರುತ್ತೆ ಪೇಮೆಂಟ್ ವಿಚಾರದಲ್ಲಿ ಮೋಸ ಆಗಿರಲ್ಲ, ಅದು ಕನ್ಫರ್ಮ್ ನಾನು ಹೇಳ್ತೀನಿ. ಬಟ್ ಇನ್ನೊಂದು ಏನು ಗೊತ್ತಾ, ಕಾರ್ಪೊರೇಟ್ಗೆ ಯಾರೂ ಅನಿವಾರ್ಯರಲ್ಲ ಸರ್. ಈಗ ಮೊದಲಿದ್ದ ಹ್ಯುಮ್ಯಾನಿಟಿ ಕಾರ್ಪೊರೇಟ್ ಸೆಕ್ಷನ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ ಸರ್. ಮೊದಲೆಲ್ಲ ಹೇಗಿತ್ತು ಸರ್, ಒಂದು ವಿಶ್ವಾಸದಲ್ಲಿ ಈಗ ಒಂದು 15 ವರ್ಷದಿಂದ ನಾನು ಹೇಳ್ತಾ ಇರೋದು. ಆಗ ನ್ಯೂಸ್ ಚಾನಲ್ ಬಿಡಿ, ಎಂಟರ್ಟೈನ್ಮೆಂಟ್ ಚಾನಲು ಬೆಳಗ್ತಾ ಇದ್ದಂಥ ಒಂದು ಟೈಮಲ್ಲಿ ಯಾರಿಗೋ ಒಂದು ಫೋನ್ ಮಾಡಿ, ಅಣ್ಣ ನಮ್ಮದೊಂದು ಹುಡುಗಂದೊಂದು ಪ್ರೋಗ್ರಾಮ್ ಇತ್ತು, ಒಂದೊಂದು ಮಾಡ್ಕೊಬಿಡಿ ಅನ್ನೋ ಸೀರಿಯಲ್. ಹೌದೇನಾ, ಯಾರೋ ಕಳಿಸ ಆಯ್ತೋ ಅದೇನೋ ಒಂದು ಮಾಡಿಸ್ಬಿಡ, ಒಂದು ಶೋ ಕೊಟ್ಬಿಡೋದು ಆಯ್ತೋ ಅದೇನೋ ಮಾಡ್ಕೊಂಡು ಹೋಗ್ಲಿ ಬಿಡ, ಒಂದೊಂದು ಸ್ಲಾಟ ಏನೋ ಒಂದು ಆಗಲಿ ಬಿಡು. ಆ ಹ್ಯುಮ್ಯಾನಿಟಿ ಇತ್ತು, ಅವನು ಬದುಕಲಿ ಅವನು ಊಟ ಮಾಡಲಿ. ಈಗಿಲ್ಲ ಸರ್. ಈಗ ನಮ್ಮನ್ನು ಆಳ್ತಾ ಇರೋದು ಕಾರ್ಪೊರೇಟ್, ಅಲ್ಲಿ ಯಾವ ಹ್ಯುಮ್ಯಾನಿಟಿ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ. ಒಂದು ಗೆದ್ದನ ಆ ಜಾಕ್ ಇನ್ಯಾರನೋ ಇನ್ನೊಬ್ರು ಬರ್ತಾರೆ. ಒಂದು ಸಲ ಕುರಿಕಾರೋ ಇದಾಯಿತು, ನೆಕ್ಸ್ಟ್ ದನ ಮೇಯಿಸೋನು ಅಥವಾ ಇನ್ನೊಬ್ಬ ಎಂಟರ್ಟೈನ್ಮೆಂಟ್ ಕೊಡೋನು, ಇನ್ಯಾರೋ ತುಂಬ ಕಷ್ಟದವನು, ಅವ್ನಿಗೊಂದು ಲೈಫ್ ಆಗುತ್ತೆ. ಯಾಕೆಂದರೆ ಅಟ್ಲೀಸ್ಟ್ ಅವ್ನ ಲೈಫ್ ಹೆಂಗಿರ, ಈಗ ಅಷ್ಟೆಲ್ಲ ಇದೆಯಲ್ಲ, ನಮ್ಮ ಸುತ್ತಮುತ್ತ ಕುರಿಕಾಯೋನ ಅಟ್ಲೀಸ್ಟ್ ಚೆನ್ನಾಗಿ ಆಡೋನು ಯಾರನ್ನ ನಾವು ಕರೆದು ಗೌರವಿಸಿದ್ವಾ? ಇಲ್ಲ. ಟಿವಿಲಿ ಬಂದಾಗ ಅಟ್ಲೀಸ್ಟ್ ಇನ್ಯಾರೊಬ್ಬ ಬಂದವನಪ್ಪ ತಾಡು ನೋಡಬೇಕು ಅನ್ನೋದೊಂದು ಬರುತ್ತೆ. ನೀವು ಹೆಂಗಿರ್ತೀರೋ ಅದಕ್ಕೆ ತಕ್ಕಂತೆ ಚಾನಲ್ ಹಂಗೆ ಕೊಡ್ತಾ ಬರುತ್ತೆ. ಸೊ ಪೇಮೆಂಟ್ ಕೊಟ್ಟಿಲ್ಲ ಅನ್ನೋದನ್ನು ನಾವು ಒಪ್ಪಲ್ಲ. ಆ್ಯಂಡ್ ಅವ್ರು ಯಾವ ಆ್ಯಂಗಲ್ಲು ಹೇಳಿದ್ರು ಅದು ಹನುಮಂತನೇ ಬಂದಾಗ ನೀವು ತಿಳ್ಕೊಳ್ಳಿ, ನನಗೆ ಗೊತ್ತಿಲ್ಲ. ಬಟ್ ಚಾನಲ್ಗೆ ಯಾರೂ ಅನಿವಾರ್ಯ ಅಲ್ಲ ಸರ್. ಈಗ ನಾನಾಯಿತು, ನನ್ನ ನಂತರಕ್ಕೆ ಇನ್ಯಾರೋ ಬಂದಿರ್ತಾರೆ. ಹೊಸದಿರಿಗೆ ಬಂದಾಗ ನಾನು ಬಹಳ ಪ್ರೀತಿಯಿಂದ ಬಿಟ್ಕೊಡ್ತಾ ಇರಬೇಕು, ಖುಷಿಯಾಗುತ್ತೆ ಇನ್ಯಾರೋ ಬಂದಾಗ. ಬಟ್ ನಾನಂತೂ ಆ ಸ್ಟ್ಯಾಂಡರ್ಡ್ ಬಿಗ್ ಬಾಸ್ನ ಯಾಕೆ ಉಳಿಸ್ಕೊಂಡಿದ್ದೀನಿ, ನೀವೀಗ ಬಂದ ತಕ್ಷಣ ಹೇಳಿದ್ರಿ ಬಿಗ್ ಬಾಸ್ ಅಂದಿಟ್ಟಕ್ಕೆ ನಮ್ಗೆ ಯಾರು ನೆನಪಾಗಲ್ಲ ಪ್ರಥಮ ಅಂತ. ಅದು ಒಂದು ತಗೊಳ್ಳೋಕ್ಕೆ ಸರ್ ನಾನು ಕಷ್ಟಪಟ್ಟಿದ್ದೀನಿ ಸರ್. ಹುಟ್ಟು ಬಟ್ಟೆಯಲ್ಲಿ ಬೆಂಗಳೂರಿಗೆ ಬಂದು ಇವತ್ತಿಗೂ ಸಹಿತ ಎಲ್ಲ ಮಾಡಿಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನನ್ನ ಕಡೆಯಿಂದ ತಂತ್ರಜ್ಞರು ದಿನಕ್ಕೆ 150ರಿಂದ 200 ಜನ ಊಟ ಮಾಡ್ತಾರೆ ಸರ್. ಎಲ್ಲೋ ಕಿತ್ಕೊಂಬರ್ತೀನಿ ಸರ್, ಎಲ್ಲೋ ಸಾಲ ಮಾಡ್ತೀನಿ, ಇನ್ಯಾರ ಹತ್ರ ಇನ್ನು 10 ರೂಪಾಯಿ ಕೊಡೋ ಜಾಗದಲ್ಲಿ 3 ರೂಪಾಯಿ ಕೊಡ್ತೀನಿ ಸರ್, ಜಗಳ ಮಾಡ್ತೀನಿ ಸರ್, ದುಡ್ಡು ಉಳಿಸಿ ಸಿನಿಮಾಗೆ ಆಗ್ತಾಯಿದ್ದೀನಿ. ಆ ಸ್ಟ್ಯಾಂಡರ್ಡು ಬಿಗ್ ಬಾಸ್ ಎರಡೂ ನಾನು ಕಾಪಾಡ್ಕೊಂಬರ್ತಿರೋದಕ್ಕೆ ನೇರವಾಗಿ ಎಲ್ಲ ಅಂದ್ರಿ ನೀವು, ಅರ್ಧ ಹೇಳಿದ್ರಿ ಸತ್ಯ, ಇನ್ನರ್ಧ ನೀವು ಮಿಸ್ ಮಾಡಿಬಿಟ್ರಿ. ನೀವು ಈಗಲೂ ಅದು ಬಿಗ್ ಬಾಸ್ ಅಂದಕ್ಕೆ ನಿಮ್ಮ ನೆನಪಾಗುತ್ತೆ. ಯಾಕೆ ನೆನಪಾಗುತ್ತೆ ಅಂದರೆ ನಾವು ಹೋದ ಕಡೆಗೆ ನೀವೆಲ್ಲ ಮೈಕ್ ಹಿಡಿಯೋದಕ್ಕೇ, ಮಾಧ್ಯಮನ ಅದಕ್ಕೆ ನಾವು ಗೌರವಿಸ್ಬೇಕು. ಯಾಕೆಂದರೆ ನಾನು ಎಲ್ಲೋ ಒಂದು ಕಡೆ ನಾನು ಬಂದಾಗ ತೋರಿಸ್ತಾ ಹೋಗಿರೋ, ಸಪೋಸ್ ನೀವು ತೋರಿಸ್ತಾ ಹೋಗಿದ್ರೆ ಏನಾಗಿರೋದು ಸರ್? ಜಸ್ಟ್ ಅಲ್ಲಿ ಏನಾಗಿರೋದು? ಜನ ನೋಡ್ರೋ ಅವನೊಬ್ಬ ಇದ್ದ ಅಲ್ವಾ, ಅವನೊಬ್ಬ ಇದ್ದಂತೆ ಯಾವುದಲ್ವಾ, ಆ ಮರ್ತು ಮುಂದಕ್ಕೆ ಹೋಗಿರೋರು. ಸೊ ನೀವೆಲ್ಲ ಬಂದು ಗೌರವಿಸೋದಕ್ಕೆ ಆ ಗೌರವ ಇನ್ನೂ ನಮ್ಗೆ ಸಿಗ್ತಾ ಇದೆ, ಉಳಿಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ನಾವೇನೋ ಕಡ್ದು ಕಟ್ಟಾಕಿ ಕಿತ್ತು ಗುಡ್ಡೆ ಹಾಕಿಲ್ಲ, ಸಿಕ್ಕಿರ್ದಿನ ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಹನುಮಂತ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಮ ವಿಚಾರಗಳಿಗೆ ನಂತರ ಬರ್ತೀನಿ ನಾನು. ಹನುಮಂತ ಅವರು ಅಂದರೆ ವೆಸ್ಟರ್ನ್ ಟಾಯ್ಲೆಟ್ಟೇ ಯೂಸ್ ಮಾಡಿಲ್ಲ ಅನ್ನೋ ಥರ ಅಲ್ಲಿ ಬಿಂಬಿತ ಆಗಿದೆ ಈಗ ಬಿಗ್ ಬಾಸ್ ಮನೆಯಲ್ಲಿ. ಸೊ ಅವರು ಫಾರಿನ್ಗೆಲ್ಲ ಹೋಗಿ ಬಂದಿದ್ದಾರೆ, ಫ್ಲೈಟಲ್ಲಿ ಓಡಾಡಿದ್ದಾರೆ ಅಂತೆಲ್ಲ ನಾನು ಕೇಳ್ಪಟ್ಟೆ. ವೀಡಿಯೋಗಳು ಒಂದಷ್ಟು ವೈರಲ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ಸೊ ಫಾರಿನ್ಗೆ ಹೋಗಿ ಬಂದಿರತಕ್ಕಂಥ 5 ಸ್ಟಾರ್ ಹೋಟೆಲ್ಗೆ ಹೋಗಿ ಬಂದಿರತಕ್ಕಂಥ, ಫ್ಲೈಟಲ್ಲಿ ಓಡಾಡಿರ್ತಕ್ಕಂಥ ಹನುಮಂತ ಅವರಿಗೆ ವೆಸ್ಟರ್ನ್ ಟಾಯ್ಲೆಟ್ ನೋಡಿಲ್ಲ ಅನ್ನೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತಕ್ಕಂಥದ್ದು? ಬಹುಶಃ ಎಂಟರ್ಟೈನ್ಮೆಂಟ್ ಆ್ಯಂಗಲ್ ಅಥವಾ ಇನ್ನೊಸೆನ್ಸ್ ಆ್ಯಂಗಲ್ ಏನೋ ಹೇಳಿರ್ಬೇಕೇನೋ. ಈಗ ಅದನ್ನು ನಾವು ಹೆಚ್ಚು ಇದನ್ನು ಮಾಡ್ತಾ ಹೋದರೆ ಫಿನಾಲೆ ವೀಕಲ್ಲಿ ಇರಬೇಕಾದ್ರೆ ಈ ಸಮಯಕ್ಕೆ ಆ ಪ್ರಶ್ನೆಗೆ ಉತ್ತರ ಬೇಡ. ಏನೋ ಹೇಳಿದ್ದಾರೆ ಅದಾಗಿರುತ್ತೆ, ಬಟ್ ಎಲ್ಲ ಗೊತ್ತಿರುತ್ತೆ, ಏನೋ ಒಂಚೂರು ಮಿಸ್ ಆಗಿ ಹಂಗೆ ಆಗಿರುತ್ತೆ ಹೇಳಿಕೆಯಲ್ಲಿ. ಆ ಹೇಳಿಕೆ ಒಂದು ಹೇಳಿಕೆನ ಇಟ್ಕೊಂಡು ನಾವು ಮಾಡ್ಕೊಂಡು ಹೋಗ್ತೀವಿ ಅಂದರೆ 114 ದಿನ ಜರ್ನಿ ಕೌಂಟ್ ಮಾಡಬೇಕಾಗತ್ತೆ, ಒಂದು 100 ದಿನದ ಜರ್ನಿ. ಇದೊಂದು ಹೇಳಿಕೆ ಇಟ್ಕೊಂಡು ನಾವು ಮಾತಾಡೋದು ಬೇಡ. ಆತನಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ. ಏನೋ ಆಗಿದೆ ಹೇಳಿದ್ದಾರೆ, ಸೊ ಇದನ್ನು ನಾವು ಇಟ್ಕೊಂಡು ಇನ್ನೂ ಜಾಸ್ತಿ ರಂಪ ರಾಡಿ ಮಾಡೋದು ಬೇಡ. ಈ ಸಮಯ ಫಿನಾಲೆ ವೀಕ್ ಆಗಿರೋದ್ರಿಂದ ಜನಕ್ಕೆ ಎಲ್ರಿಗೂ ಗೊತ್ತಾಗುತ್ತೆ ಫಾರಿನ್ಗೆ ಹೋದ್ಮೇಲೆ ಹೆಂಗಿರುತ್ತೆ ಅಂತ. ಎಲ್ಲೋ ಹೇಳಿದ್ದಾನೆ, ಅದೊಂದು ಗೊತ್ತಾಗ್ದೇನೋ ಗೊತ್ತಿದ್ದೋ ಅಥವಾ ಮುಗ್ಧತೆಲೋ ಅಥವಾ ಅದೊಂದು ಆ ಮಾತಿಗೆ ತೂಕ ಬರುತ್ತೆ ಅಂತಲೋ ಗೊತ್ತಿಲ್ಲದೆ ಹೇಳಿರೋದ್ರಿಂದ ನಾವು ಅದನ್ನು ಈ ವಿಷಯ ಚರ್ಚೆ ಮಾಡಿದ್ರೆ ಫಿನಾಲೆ ವೀಕಲ್ಲಿ ಆತನಿಗೆ ಎಫೆಕ್ಟ್ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.